ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ಅಂದರೆ ನನ್ನ ಮಗಂದು ಬರ್ತ್ ಸರ್ಟಿಫಿಕೇಟ್ನ ಇನ್ನೂ ತೆಗ್ಸಿಲ್ಲ ನಾವು. ಅಂದರೆ ಅವ್ನು ಹುಟ್ಟಿದ ತಕ್ಷಣ ಒಂದು 9 ದಿನಕ್ಕೆ ಅಂದರೆ ಊರಿಗೆ ಹೋಗ್ಬಿಟ್ಟೆ ಅಲ್ವಾ. ಸೊ ತೆಗ್ಸೋದಕ್ಕೆ ಟೈಮೇ ಆಗಿರಲಿಲ್ಲ, ನಮ್ಮ ಮನೆಯವರು ಕೂಡ ಹೋಗಿರಲಿಲ್ಲ. ಸೊ ಇವತ್ತು ಅವನದು ಬರ್ತ್ ಸರ್ಟಿಫಿಕೇಟ್ ತೆಗ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಈಗ ಆಲ್ರೆಡಿ ಒಬ್ರಿಗೆ ಹೇಳಿಟ್ಟಿದ್ದೀವಿ, ಹೋಗಿ ಬೇಗ ತೆಗೆಸ್ಕೊಂಬರ್ಬೇಕು. ಬಟ್ ಮಧ್ಯಾಹ್ನ ಆಗೋಯ್ತು, ಇನ್ನೂ ಆಟೋ ಬರ್ತಿಲ್ಲ. ಸೊ ಆಟೋಗೆ ವೇಟಿಂಗು. ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಚಿನ್ನ ಉಮ್ಮ ಕೊಡು, ಉಮ್ಮ ಕೊಡು, ಉಮ್ಮ ಕೊಡಲ್ಲ. ಸುಮಾರು ಹೊತ್ತಾದಮೇಲೆ ಅಂದರೆ 12:30 ಮೇಲೆ ಆಟೋ ಬಂತು. ಅಲ್ಲಿ ಹೋಗೋದಕ್ಕೆ ತುಂಬ ತಡ ಆಗೋಗಿತ್ತು ನಮಗೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನಾವು ವೆಯ್ಟ್ ಮಾಡ್ತಿದ್ವಿ. ಹೋದ ತಕ್ಷಣ ಆಯಿತು ಕೆಲಸ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ತರಕಾರಿ ಮಾರ್ಕೆಟಿಗೆ ಹೋದ್ವಿ. ಮನೇಲಿ ತರಕಾರಿ ಇರಲಿಲ್ಲ, ಸೊ ತರಕಾರಿ ತೊಗೊಳ್ಳೋಣ ಅಂತ ಹೋಗಿದ್ವಿ. ನಮ್ಮ ಮಮ್ಮಿ ತರಕಾರಿ ತೊಗೋತಾಯಿದ್ರು ಆ್ಯಂಡ್ ನಾವಿಲ್ಲಿ ನೆರಳಲ್ಲಿ ನಿಂತ್ಕೊಂಡಿದ್ವಿ. ತುಂಬ ಬಿಸಿಲಿತ್ತಲ್ವ, ಅದಕ್ಕೆ ನಮ್ಮ ಮಮ್ಮಿ ನಾನೇ ತೊಗೋತೀನಿ, ನೀವು ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋಗಿದ್ರು. ನಮ್ಮನೆ ತರಕಾರಿ ಮಾರ್ಕೆಟಿಂದ ಸಿಕ್ಕಾಪಟ್ಟೆ ದೂರ ಇದೆ. ರೆಗ್ಯುಲರಾಗಿ ಇಲ್ಲಿಗೆ ಬಂದು ತೊಗೊಳೋದಕ್ಕಾಗಲ್ಲ. ಮಾರ್ಕೆಟಲ್ಲಿ ತರಕಾರಿ ಫ್ರೆಶ್ ಆಗಿ ಮತ್ತು ಚೆನ್ನಾಗಿ ಸಿಗೋದ್ರಿಂದ ಇಲ್ಲಿಗೆ ತೊಗೊಳ್ಬೇಕು ಅಂತ ಬಂದಿದ್ವಿ. ಆ್ಯಂಡ್ ಇಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇತ್ತು. ನನ್ನ ಮಗನಿಗೆ ನಮಸ್ಕಾರ ಮಾಡಿಸ್ದೆ. ಅದಾದಮೇಲೆ ಕೆಲವೊಂದು ಕಿರಾಣಿ ಐಟಮ್ಸ್ ಇರಲಿಲ್ಲ, ಸೊ ಇಲ್ಲಿಗೆ ಹೋಗಿ ತೊಗೊಂಡ್ವಿ. ನನ್ನ ಮಗ ಅವ್ರ ಜೊತೆ ಮಾತಾಡಿಸ್ತಾ ಇದ್ದ, ಹಂಗೆ ಅವ್ರಿಗೆಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇದ್ದ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಮಗನಿಗೆ ನಾನು ರೀಸೆಂಟಾಗಿ ಒಂದು ಸೈಕಲ್ ಪರ್ಚೇಸ್ ಮಾಡಿದೆ ಆನ್ಲೈನಲ್ಲಿ. ಟ್ರೈಸಿಕಲ್, ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಅವನು ಊರಿಂದ ಬಂದಮೇಲೆ ಇಲ್ಲಿ ಸಡನ್ನಾಗಿ ಆಟ ಆಡೋದಕ್ಕೆ ಏನೂ ಇರೋಲ್ಲ ಅಲ್ವಾ, ಜಾಗ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮುಂಚೆನೇ ಅವನಿಗೆ ಒಂದು ಸೈಕಲ್ ಆದರೂ ಇದ್ದರೆ ಚೆನ್ನಾಗಿ ಆಟ ಆಡ್ತಾನೆ ಅಂದ್ಬಿಟ್ಟು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ ಸೈಕಲ್ ಪರ್ಚೇಸ್ ಮಾಡಿದ್ವಿ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಟ್ರೈಸಿಕಲ್ಲು. ಹೈಲಿ ರೆಕಮೆಂಡೆಡ್ ಒನ್ ಅಂತ ಹೇಳ್ಬೋದು. ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ ನನ್ನ ಮಗ ಮತ್ತು ಅವ್ರ ತಾತನ ಬಾಂಡಿಂಗ್ ಯಾವ ಥರ ಇದೆ, ಹಿಂಗಿರ್ತಿದ್ರು ಇಬ್ಬರು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಅವನು ಅವ್ರ ತಾತನ ದೊಡ್ಡಪ್ಪನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದಾನೆ. ವೀಡಿಯೋ ಕಾಲ್ ಮಾಡಿದರೆ ಸಾಕು ಹಂಗೆ ಹರಿಹಾಯ್ದು ಬಿದ್ದು ಹೋಗ್ತಾನೆ, ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇವತ್ತಂತೂ ವೀಡಿಯೋ ಕಾಲ್ ಮಾಡಿದ್ದ, ನೋಡ್ಬೋದು ಅವ್ನು ಎಷ್ಟು ಅಳ್ತಿದ್ದ ಅಂಥೇಳಿ. ಅವ್ನು ಅಳ್ತಿರೋದು ನೋಡಿ ಅವ್ರ ತಾತನ ಕಣ್ಣಲ್ಲೂ ನೀರು ಬಂದಿತ್ತು. ಅವ್ನು ಸುತ್ತ ಕೂತ್ಕೊಂಡು ನಾವೆಲ್ಲನೂ ಅಷ್ಟೇ ಹತ್ತಿದ್ದೀವಿ. ಹಂಗೆ ಆಗುತ್ತೆ ಅಲ್ವಾ, ದೂರದಿಂದ ಇಲ್ಲಿಗೆ ಬಂದು ಅವ್ರನ್ನೆಲ್ಲ ಸಡನ್ನಾಗಿ ಬಿಟ್ಟಿಡೋದಕ್ಕೆ ಅವನಿಗೂ ತುಂಬ ಕಷ್ಟ ಆಗ್ತದೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅವ್ರ ತಾತನ ಕಣ್ಣಲ್ಲಿ ಹಿಂಗೆ ನೀರು ಬಂದಿದೆ ಅಂಥೇಳಿ. ಅವ್ನು ಹಂಗೆ ಅಳೋದು ನೋಡಿ ನಮಗೆಲ್ರಿಗೂ ತಡ್ಕೊಳ್ಳೋದಕ್ಕಾಗಲಿಲ್ಲ. ನಾವೆಲ್ಲರೂ ಕೂತ್ಕೊಂಡು ಹತ್ತಿದ್ವಿ. ನಾನು ಮಧ್ಯಾಹ್ನ ವೀಡಿಯೋನ ಕಟ್ ಮಾಡಿಬಿಟ್ಟು ಅವನ್ನ ಹೊರಗಡೆ ಕರ್ಸ್ಕೊಂಡೋಗಿ ಸಮಾಧಾನ ಮಾಡೋಷ್ಟರಲ್ಲಿ ತುಂಬ ಹೈರಾಣಾಯಿತು. ಆ್ಯಂಡ್ ಊರಿಂದ ನನ್ನ ತಮ್ಮನೂ ಬಂದಿದ್ದ. ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕಾಗಿತ್ತು, ಹಾಗೆ ಕೆಲವೊಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಅದಕ್ಕೆ ನಾವು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಫಸ್ಟು BScಗೆ ಹೋಗಿ ಬಂದ್ವಿ, ಬಟ್ ಅಲ್ಲಿ ಸೆಟ್ ಆಗಲಿಲ್ಲ ಕೆಲವೊಂದು ಬಟ್ಟೆ. ಸೊ ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ನೀವು ಇಲ್ಲಿ ನೋಡ್ಬೋದು, ನನ್ನ ಮಗಂಗೆ ಹೊರಗಡೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ. ಅವನಿಗೆ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ನಮ್ಮ ಮಮ್ಮಿಗೆ ನೈಟಿ ಬೇಕಾಗಿತ್ತು, ಎಲ್ಲೂ ಅಡ್ಜಸ್ಟ್ ಆಗ್ತಿಲ್ಲ ಅವ್ರಿಗೆ. ಕೊನೆಗೆ ಇಲ್ಲಿ ಸ್ಮಾರ್ಟ್ ಬಜಾರಿಗೆ ಬಂದು ಒಂದು 2-3 ಸಿಕ್ತು ಚೆನ್ನಾಗಿರೋದು. ಸೊ ಇಲ್ಲೇ ತೊಗೊಂಡ್ವಿ. ಮುಂಚೆ ನಮ್ಮ ಮನೆಯವ್ರು ಬಂದಿರಲಿಲ್ಲ, ಆಮೇಲೆ ನಮ್ಮ ಮನೆಯವ್ರು ಕೂಡ ನಮ್ಮನ್ನು ಜಾಯ್ನ್ ಆದರು. ಸೊ ನೀವು ಇಲ್ಲಿ ನೋಡ್ಬೋದು, ಇದಿಷ್ಟು ಇವತ್ತಿನ ಶಾಪಿಂಗ್ ಆಗಿತ್ತು. ಆ್ಯಂಡ್ ನಾವಂತೂ ಬಿಲ್ಲಿಂಗಿಗೆ ಹೋಗಲ್ಲ, ಯಾವಾಗಲೂ ಬಂದರೂ ನಮ್ಮ ಮನೆಯವರೇ ಬಿಲ್ಲಿಂಗಿಗೆ ಹೋಗಿರ್ತಾರೆ. ನಾನು ನನ್ನ ಮಗನ್ನೇ ಎತ್ಕೊಂಡು ಸುಮ್ಮನೆ ದೂರ ಕೂತ್ಕೊಂಡಿದ್ದೆ. ಅವನು ಸಿಕ್ಕಾಪಟ್ಟೆ ಹೈರಾಣಾಗಿ ಹೋಗಿದ್ದ. ಸಂಜೆ ಬಂದಿದ್ದು, ರಾತ್ರಿ ಹೋಗೋದಕ್ಕೂ ತಡ ಆಗೋಯ್ತು. ಹಾಗೆ ಅವನ ಜೊತೆ ಆಟ ಆಡಿಸ್ಕೊಂಡು ಅವನ್ನ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಮನೆಗೆ ಹೋಗೋದಕ್ಕೆ ತಡ ಆಗಿದ್ದರಿಂದ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಅದಕ್ಕೆ ಹೊರಗಡೆಯಿಂದನೇ ಊಟ ಪಾರ್ಸಲ್ ತೊಗೊಂಡೋಗಿ ಮನೇಲಿ ಊಟ ಮಾಡಿದ್ವಿ. ಆ್ಯಂಡ್ ಮನೆಗೆ ಹೋಗಿ ನನ್ನ ಮಗನಿಗೆ ಊಟ ಮಾಡಿಕೊಟ್ಟೆ. ನೀವು ನೋಡ್ಬೋದು, ಅವ್ರ ಅಕ್ಕ ಅವನಿಗೆ ಊಟ ಮಾಡಿಸಿದ್ಲು. ಊಟ ಮಾಡಬೇಕಾದ್ರೆ ಮಾತ್ರ ಸಖತ್ ಸತಾಯಿಸ್ತಾನೆ. ಅವನಿಗೆ ಎಂಟರ್ಟೈನ್ಮೆಂಟ್ ಬೇಕು ಊಟ ಮಾಡೋ ಟೈಮ್ಗೆ. ಆ್ಯಂಡ್ ಮಾರನೇ ದಿನ ಬೆಳಗ್ಗೆ ನೀವಲ್ಲಿ ನೋಡ್ಬೋದು, ಹೋಳಿ ಹಬ್ಬ ಇತ್ತಲ್ವ. ಸೊ ತುಂಬ ಚೆನ್ನಾಗಿ ಹೋಳಿ ಆಡಿದ್ವಿ.
ನನ್ನ ಮಗಂದು ಇದು ಫಸ್ಟ್ ಹೋಲಿ ಆಗಿದ್ದರಿಂದ ಅವನು ಸಖತ್ ಎಂಜಾಯ್ ಮಾಡ್ತಾಯಿದ್ದ. ನಮ್ಮನೆ ಅಕ್ಕಪಕ್ಕ ಸಣ್ಣ ಹುಡುಗರು ಇದ್ದಾರಲ್ವ, ಅವ್ರ ಜೊತೆನೇ ಆಡಿದ್ದು. ಆ್ಯಕ್ಚುಲಿ ನಮ್ಮ ಮನೆಯವರು ಮದುವೆ ಆದಾಗಿಂದ ಹೋಲಿ ಆಡಿರಲಿಲ್ಲ. ಮಗ ಬಂದು ಖುಷಿಗೋ ಏನೋ ಈ ವರ್ಷ ಹೋಲಿ ತುಂಬ ಚೆನ್ನಾಗಿ ಆಡಿದರು ಅವರು ಕೂಡ. ಬಟ್ ಹೊರಗಡೆ ಎಲ್ಲೂ ಯಾರೂ ಆಡೋದಕ್ಕೆ ಹೋಗಿರಲಿಲ್ಲ, ಎಲ್ಲ ನಮ್ಮ ಮನೆ ಕಾಂಪೌಂಡಲ್ಲೇ ಆಡಿದ್ರಿಂದ ಸಿಕ್ಕಾಪಟ್ಟೆ ಮೆಸ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಪಾಪ ಕೊನೆಗೆ ಅವರೇ ಎಲ್ಲನೂ ಕ್ಲೀನ್ ಮಾಡಿದರು. ನೀವಿಲ್ಲಿ ನೋಡ್ಬೋದು ನನ್ನ ಮಗ ಹೊರಗಡೆ ಹೋಗ್ತೀನಿ ಹೋಲಿ ಆಡ್ತೀನಿ ಅಂತ ಹಿಂಗೆ ಹೇಳ್ತಾ ಇದ್ದ, ರೆಡಿನೇ ಆಗ್ತಿರ್ಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಹೋಳಿ ಹಬ್ಬದ ದಿನ ನಮ್ಮ ಮಮ್ಮಿ ಹೋಳಿಗೆ ಮಾಡ್ತಾಯಿದ್ರು. ಹೋಳಿಗೆ, ಕಟ್ಟಿನ ಸಾರು, ಆಮೇಲೆ ಬದನೆಕಾಯಿ ಪಲ್ಯ, ಅನ್ನ ಎಲ್ಲ ಮಾಡಿದರು. ಹೋಳಿ ಹಬ್ಬದ ಸ್ಪೆಷಲ್ಲೇ ಹೋಳಿಗೆ ಅಲ್ವಾ. ಯೂಶ್ವಲಿ ನಮ್ಮ ಸೈಡ್ ಏನಂತಂದರೆ ಎಲ್ಲ ಹಬ್ಬಕ್ಕೂ ಹೋಳಿಗೆ ಅನ್ನೋದು ಕಂಪಲ್ಸರಿ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ನಮ್ಮ ಮಮ್ಮಿ ಮಾಡಿದರು. ನೀವು ಇಲ್ಲಿ ನೋಡ್ಬೋದು ನನ್ನ ಮಗ ಕೂಡ ಹೋಳಿಗೆ ಟೇಸ್ಟ್ ಮಾಡ್ತಿದ್ದಾನೆ. ಒಟ್ಟಿನಲ್ಲಿ ಹೋಳಿ ಹಬ್ಬದ ಊಟ ಸಖತ್ತಾಗಿತ್ತು. ಹೋಳಿ ಹಬ್ಬ ಕೂಡ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಹೋಲಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.